ರಾಹುಲ್ ಗಾಂಧಿ ಜೊತೆ 2 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಸದ್ಯ ದೆಹಲಿ ಅಂಗಳದಲ್ಲಿದೆ ಈ ಸಿಎಂ ಕುರ್ಚಿ ಕದನ. ಇನ್ನು ರಾಹುಲ್ ಗಾಂಧಿ ಜೊತೆ 2 ರಿಂದ 3 ನಿಮಿಷಗಳ ಕಾಲ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ದೆಹಲಿ ಅಂಗಳದಲ್ಲಿ ಇರೋದು ಸಿಎಂ ಕುರ್ಚಿ ಕದನ. ರಾಹುಲ್ ಗಾಂಧಿ ಜೊತೆ ಡಿಕೆ ಶಿವಕುಮಾರ್ ಚುಟುಕು ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನ ಉಳಿದ ವಿಚಾರವನ್ನ ಖರ್ಗೆ ಜೊತೆ ಮಾತನಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಎಂನು ಸಹ ಇಬ್ಬರನ್ನು ಕರೆಸಿ ಮಾತುಕತೆ ನಡೆಸುವ ಭರವಸೆಯನ್ನು ರಾಹುಲ್ ಗಾಂಧಿ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಖೇಶ್, ಈಗ ಮಾತಾಡಿರೋದು 2-3 ನಿಮಿಷ ಆದ್ರೂ ಸಹ 100 ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ. ಹಾಗಾದ್ರೆ ಏನೆಲ್ಲ ಮಾತುಕತೆ ಆಗಿದೆ? ಪ್ರಮುಖವಾಗಿ ಇವತ್ತು ದೆಹಲಿಯಲ್ಲಿ ನಡೆದಂತ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತ ಸಭೆ ಏನಿತ್ತು, ಅಸ್ಸಾಂಗೆ ಸಂಬಂಧಪಟ್ಟಂತೆ ಸಭೆ ಮುಗಿದ ಬಳಿಕ ಒಂದು ಸಣ್ಣ ಮಾತುಕತೆಗೆ ಅವಕಾಶ ಸಿಕ್ಕಿತ್ತು ಅನ್ನುವಂಥದ್ದು. ಅಲ್ಲಿ ಆ ಮಾತುಕತೆಯನ್ನು ಮುಗಿಸಿದ ನಂತರ ರಾಹುಲ್ ಗಾಂಧಿ ಅವರು ಹೊರಟಿದ್ದಾರೆ ಅಲ್ಲಿಂದ, ಖರ್ಗೆ ಅವರ ನಿವಾಸದಿಂದ ಮಾಹಿತಿ ಬರುತ್ತೆ. ತದನಂತರದಲ್ಲಿ ಅವರು ಖರ್ಗೆ ಅವರ ಜೊತೆ ಕೂಡ ಮಾತುಕತೆ ನಡೆಯಲಿಕ್ಕೆ ಸೂಚನೆ ಕೊಟ್ಟು ಫೈನಲ್ ಸುಮಾರು 15 ನಿಮಿಷಗಳ ಕಾಲ ಎಸಿಸಿ ಅಧ್ಯಕ್ಷರ ಜೊತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆ ಸಂದರ್ಭದಲ್ಲೂ ಕೂಡ ಇಬ್ಬರನ್ನು ಕರೆಸಿ ಮಾತನಾಡುವ ಭರವಸೆ ನೀಡಿದ್ದಾರೆ ಅನ್ನುವಂಥದ್ದು. ಉಳಿದಿದ್ದ ಎಸಿಸಿ ಅಧ್ಯಕ್ಷರು ಮಾತನಾಡ್ತಾರೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋ ಮಾಹಿತಿ ಕೂಡ ಬರ್ತಾ ಇದೆ. ಧನ್ಯವಾದ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.